ಏನೇ ಶಾಂತಿ ನೀನ್ ಇವತ್ತೆಲ್ಲ ಬಾಯಿ ಮುಚ್ಚದೇ ಇಲ್ಲ ಅಂತ ಕಾಣಿಸುತ್ತಲ್ವಾ? ಹಾ ಅಪ್ಪಯ್ಯ, ಆ ದುಡ್ಡನ್ನ ತರೋದಿಕ್ಕೆ ನಾವ್ ಏನ್ ಮಾಡ್ಬೇಕಪ್ಪ? ಯಾವ್ದ್ರಲ್ಲಿ ತರಬೇಕಪ್ಪ? ಕಾರ್ಡ್ ಚೀಲಲ್ಲಿ ಇಟ್ಕೋಬಹುದು, ಆದ್ರೆ ಅಂಗಡಿಯಿಂದ ತಗೊಂಡ್ಬರೋದು ಓ ದೊಡ್ಡ ದೊಡ್ಡ ಬ್ಯಾಗ್ ಬೇಕಲ್ಲ. ಸಕ್ರೆ ಸಕ್ರೆ, ನಿನ್ನ ಮಗನ ಮದ್ವೆ ದಿನ 5 ಅಡಿ ದೊಡ್ಡ ದೊಡ್ಡ ಸೂಟ್ ಕೇಸ್ ತಗೊಂಡಿಲ್ಲ. ಆ ತರ ಒಂದ್ 2 ಬ್ಯಾಗ್ ಇದ್ರೆ ಕೂಡ ತುಂಬಿಸ್ಕೊಂಡ್ ಬರ್ಬೇಕು. ಬೇಕಾರೆ ಬ್ಯಾಗ್ ನ ವಾಪಸ್ ಕೊಡ್ಬೇಕಾರೆ ಒಂದು 500 ರೂಪಾಯಿ ಕಾಣಿಕೆ ಇಟ್ಬಿಟ್ಟು ಕೊಟ್ಬಿಡ್ತೀನಿ. ಅಷ್ಟು ದೊಡ್ಡ ಸೂಟ್ ಕೇಸ್ ಯಾಕೋ? ಆ ತರದ್ದು 2 ಸೂಟ್ ಕೇಸ್ ಬೇಕು ಕಣ. 2 ಸೂಟ್ ಕೇಸ ಮುಗೀತು. ಇನ್ಮೇಲೆ ನಿನ್ನ ಕೆಟ್ಟ ಕಣ್ಣುಗಳ ನೋಡ್ತಾ ಇದ್ದವ್ರು ಆಟಗಳೆಲ್ಲ ಮುಗಿದು ಹೋಯ್ತು. ಅಮ್ಮನ್ಗೆ ಏನಾಯ್ತು ನೋಡ್ಬಾರೋ, ಸಕ್ಕರೆಗೆ ಲೋ BP ಆಗಿದೆ ಕಣ. ಉಪ್ಪು ಸಕ್ಕರೆ ಹಾಕಿ ನೀರ್ ಕುಡ್ಸು, ಎಲ್ಲ ಸರಿ ಹೋಗುತ್ತೆ. ನೀನು ಅವಾಗ ಅದೇನೋ ದುಡ್ಡನ್ನ ಮನೆಯವರ ಹಿರಿಯರ್ ಕೈಗೆ ಹ್ಯಾಂಗ್ ಓವರ್ ಬಿದ್ದಿದೆ ಕಣೋ ಈ ಪ್ರಾಣಿ. ಅಯ್ಯೋ ದೇವ್ರೆ, 55 ಲಕ್ಷ! ಯಾವ ಕಷ್ಟನೂ ಪಡ್ದೆ ಹೇಗ್ ಸಾಧ್ಯ ಇದು? ಹೇಗೆ? ಅಮ್ಮ ಮಹಾಲಕ್ಷ್ಮಿ, ನೀನು ಅಲಂಕಾರ ಮಾಡೋದಕ್ ಶುರು ಮಾಡಿದ್ದು ನಾನು. ಏನಕ್ ಬರ್ಬೇಕಾಗಿದ್ದ ದುಡ್ಡು? ಅದು ಹೇಗ್ ನೀನ್ ಮಿಸ್ ಆಗ್ಬಿಡ್ತೀಯ ಯಾವಾಗ್ಲೂ? ಶಿವ ದೇವ್ರೆ, ಏನ್ ಮಾಡ್ಲಿ ನಾನೀಗ? ಎಲ್ಲ ಹುಟ್ಟೋಗ್ತಾ ಇದೆ ನನ್ಗೆ. ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಬೆಸ್ಟಿ. ಹ್ಯಾಪಿನೂ ಇಲ್ಲ ಲಕ್ಷ್ಮಿನೂ ಇಲ್ಲ. ಲೇ, ಯಾಕೆ ಹಬ್ಬದ ದಿನ ಹಿಂಗೆಲ್ಲ ಮಾತಾಡ್ತಿದ್ಯಾ? ಲೇ, ಹೊಟ್ಟೆ ಉರ್ದೋಗಿ ಹೋಗಿ ಹೊರಟೋಗ್ತಿದೆ ಕಡೆ. ಅದಕ್ಕೆ ಇವತ್ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ. ಏನಾಯ್ತು? ಹೋಗ್ಬಾರ್ದಾಗೋಯ್ತು. ಅಂದ್ರೆ ಈ ಪೂಜಾ, ಮೀನಾಗೆ ಕೋಪಾನಲ್ಲಿ 55 ಲಕ್ಷ ಬಂದಿದೆ ಕಡೆ. 55 ಲಕ್ಷನಾ? ಅದನ್ನ ಕೇಳ್ದಾಗಿಂದ ಮತ್ತೆ ಬಾಯಿ ಬಿಟ್ಕೊಂಡು ಸ್ಟ್ಯಾಚು ಆಗೋಗಿದ್ದಾರೆ. ಆಗದೆ ಇರ್ತಾರ? ಏಕಾಏಕಿ 55 ಲಕ್ಷ ಅಂದ್ರೆ ಕಮ್ಮಿನೇನೆ? ಅದು ಕಮ್ಮಿನೋ ಜಾಸ್ತಿನೋ? ಅವ್ರ ಕಣ್ಣಲ್ಲಿ ನಾನಿವಾಗ ಕಮ್ಮಿ ಆಗೋದ್ರೆ ಅಲ್ಲ, ಆಲ್ಮೋಸ್ಟ್ ಆಗೋಗಿದ್ಯಾ ನೋಡೆ. ಶ್ರುತಿ ನಿಜವಾಗ್ಲೂ ಕೋಟ್ಯಾಧಿಪತಿ. ಈಗ ಮೀನಾಗೆ ಲಕ್ಷ್ಮಿ ಕಣ್ಣು ಹೊಡೆದು ಕೈ ಹಿಡ್ದಿದ್ದಾಳೆ. ನಿನಗೆ ಆ ಮನೇಲಿ ಮಿನಿಮಮ್ ಖುಷಿ ಕೂಡ ಸಿಗುತ್ತೋ ಇಲ್ವೋ? ನಿನ್ನ ಸೊಳ್ಳೆ ಕಚ್ಚಿದೆ ಕೆರಿ ಅಂತಂದ್ರೆ ಚಾಕುಲ್ ಕೆರಿಲ್ಲ ಅಂತ ಕೇಳ್ದಂಗಿದೆ ಕಡೆ ಇದು. ನಾನೇ ನೋವಲ್ಲಿದ್ದೀನಿ, ಮತ್ತದಕ್ ಮಸಾಲೆ ತುಂಬ್ಸೋದಕ್ ಬರ್ತಿದ್ಯಲ್ಲೇ. ಲೇ ಪೂಜಾ, ಅತ್ತೆ ನನ್ನ ಚಿಕ್ಕದಾಗ್ ನೋಡ್ಬಾರ್ದು. ಆತರ ಏನಾದ್ರು ಐಡಿಯಾ ಕೊಡೆ. ಒಂದ್ ಕೆಲ್ಸ ಮಾಡು, ನಾನ ಸೂರ್ಯ ಮೀನಾ 55 ಲಕ್ಷ ಕೊಡೋದ್ರೊಳಗೆ ನೀನ ಆ ದುಡ್ಡನ್ನ ಕೊಟ್ಬಿಡು. 55 ಲಕ್ಷನಾ? ಇಕ್ಲೇನೆ ನೀನು. ನಾನ್ ಎಲ್ಲಿಂದನೇ ತರ್ಲಿ ಅಷ್ಟು ದುಡ್ಡು? ನೋಡು, ಎಲ್ಲಿಂದನಾದ್ರೂ ತಗೊಂಡೋಗ್ ಕೊಡು. ಆದ್ರೆ ಆ ಮನೆಯಲ್ಲಿ ನೀನಾಗಿರ್ಬೇಕು ಅಂದ್ರೆ ಅವ್ರು ಕೊಡೋದಕ್ಕಿಂತ ಮೊದ್ಲೇ ನೀನ್ ದುಡ್ಡನ್ನ ಕೊಡ್ಬೇಕು. ಇಲ್ಲ ಅಂದ್ರೆ ನಿನ್ ಕತೆ ಗೋವಿಂದ, ನಿನ್ನಿಷ್ಟ. ಸೂರ್ಯ ಅವ್ರೆ, ನಾವ್ ಇದನ್ನ ಇವತ್ತು ಸೆಲೆಬ್ರೇಟ್ ಮಾಡ್ಲೇಬೇಕು. ಮಾಡೋಣ ಬೈಕು, ಮಾಡೋಣ. ಅದಕ್ಕೇನಂತೆ, ಇವತ್ತು ಕೇಕ್ ತರಿಸಿ ಕೇಕ್ ಕತ್ತರಿಸಾಕಿ ಊರ್ಗೆ ಅಂತ ಹಾಕ್ಬಿಡೋಣ. ಹೊರಗಡೆಯಿಂದ ಏನು ತರೋದು ಬೇಡ್ರಪ್ಪ, ಇವತ್ತು ಹಬ್ಬ ಕಣೋ. ಹಬ್ಬ ಸೂರ್ಯ, ನಾನೇ ಮನೇಲಿ ಇದ್ದೀನಲ್ವೋ, ನಾನೇ ಕೇಕ್ ಪ್ರಿಪೇರ್ ಮಾಡ್ತೀನಿ, ಅದನ್ನೇ ಕಟ್ ಮಾಡೋಣ. ಅದಕ್ಕೆ ನಿನ್ ಫೇವ್ರೆಟ್ ಡಿಶ್ ಏನು? ಮನೇಲಿ ಇರೋದೇ ಸಾಕು ರವಿ. ಮೊದ್ಲು ನಾನು ಈ ವಿಷಯನ ಅಮ್ಮಂಗೆ ಮತ್ತೆ ಕನ್ಕಂಗೆ ಹೇಳ್ಬೇಕು. ಕೂಡ್ದು ಸರ್ಪ್ರೈಸ್ ಕೊಡೋಣ ಇರಮ್ಮ. ಆ 2 ಸೂಟ್ ಕೇಸ್ಗಳು ತುಂಬಾ ಕಂತೆ ನೋಟ್ಗಳನ್ನ ತುಂಬಿಸಿ ತಗೊಂಡೋಗಿ ನಿಮ್ಮೆಲ್ಲ ತೋರಿಸ್ಬಿಡೋಣ. ಖುಷಿಗೆ ಲಾಂಗ್ ಜಂಪ್ ಹೈ ಜಂಪ್ ಮಾಡ್ಕೊಂಡು ಎಲ್ಲ ಎದುರಾಡ್ಬಿಡ್ಲಿ ಹಂಗೆ. ಅನ್ನಂಗೆ ಮೀನಾ, ಆ ದುಡ್ಡನ್ನೆಲ್ಲ ಏನ್ ಮಾಡ್ಬೇಕು ಅಂತಿದೀಯ? ಕನಕದಾಸರ ಸಿನಿಮಾದಲ್ಲಿ ಇದೆಯಲ್ಲ ರೀ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಅಂತ. ನಾನ್ ಯಾವತ್ತೂ ದುಡ್ಡುಗೋಸ್ಕರ ಅಪೇಕ್ಷೆ ಪಟ್ಟೋಳೆ ಅಲ್ಲ. ನೆನ್ನೆನೂ ಕೈ ಕಾಲಿನೇ, ಇವತ್ತು ಕಾಲಿನೇ, ನಾಳೆನೂ ಅದೇ ರೀತಿನೇ. ಅಮ್ಮ ತಾಯೇ, ನಾಳೆ ಬೆಳಿಗ್ಗೆ ಇದ್ರೆ ನಿನ್ ಕೈಯಲ್ಲಿ 55 ಲಕ್ಷ ಇರುತ್ತೆ ಕಡೆ. 55 ಲಕ್ಷ ಟ್ಯಾಕ್ಸ್ ಅದು ಇದು ಅಂತ ಕಳೆದ್ರು ಒಂದು 2-3 ಲಕ್ಷ ಹೋಗಿ ನೀನ್ ಮಿಕ್ಕಿದ್ದು ಅದೆಷ್ಟೋ ಲೆಕ್ಕ ಮಾಡ್ಕೊಂಡ್ಬಿಡು. ಅಷ್ಟಿರತ್ತೆ ನಿನ್ ಕೈಯಲ್ಲಿ. ಅದನ್ನೆಲ್ಲ ನನ್ ಕೈಲಿ ಕೊಡ್ಲೇಬೇಡಿ. ನೀವು ಬೇಕಾದ್ರೆ ಏನ್ ಬೇಕಾದ್ರೂ ನಿರ್ಧಾರ ಮಾಡ್ಕೊಳ್ಳಿ. ಅಲ್ಲ, ನಿಮ್ಗೆ ಅಂತ ಏನು ಬೇಡವಾ ಮೀನವ್ರೆ? ಶ್ರುತಿ, ನನ್ಗೆ ಅಂತ ನನ್ ಗಂಡ ಇದ್ದಾರೆ, ಅವ್ರು ಕೊಡ್ಸಿರೋ ಗಾಡಿ ಇದೆ, ಅಪ್ಪ ಕಲ್ಸಿರೋ ವಿದ್ಯೆ ಇದೆ, ನನ್ಗಷ್ಟೇ ಸಾಕು. ಎಂತ ಉದಾರಿ ತಾಯಿ ನೀನು. ದುಡ್ಡು ಬೇಡ ಅಂತ ಹೇಳ್ತಾವ್ರ ಹೆಣ್ಣು ಮಗಳು ನಿನ್ನೇ ನಾನ್ ನೋಡಿದ್ದು. ಬೇಡ ಅಂತ ಹೇಳೋ ಅಷ್ಟು ಶ್ರೀಮಂತ ನಾನಂತೂ ಅಲ್ಲ ಮಾವ. ಹೇಗ್ ಬೇಕೋ
ಎಷ್ಟ್ ಬೇಕೋ ಆದ್ರೆ ನಾನು ಸಂಪಾದನೆ ಮಾಡ್ಕೊಂತೀನಿ. ಹಾಗಾದ್ರೆ ಈ ದುಡ್ಡನ್ನ ಏನೇ ಮಾಡೋದು ನೀನ್ ಹೇಳ್ದಾಗೆ ಯಾವ್ದೋ ಸೈಟ್ ಮೇಲೋ ಫ್ಲಾಟ್ ಮೇಲೋ ಹಾಕ್ಬಿಡ್ರು. ಸೂರ್ಯ ರೂಮ್ ಕಟ್ಸ್ಬೇಕಂತಿದ್ದಲ್ವಾ, ಮನೆನೇ ಕಟ್ಸ್ಬಿಡು. ನೀನು ಇಬ್ರು ಕಷ್ಟಪಟ್ಟು ಸಂಪಾದನೆ ಮಾಡೋ ದುಡ್ಡಲ್ಲಿ ಮಾತ್ರ ತಗೊಳ್ಳೋದು. ಇದ್ರಲ್ಲಿ ನಾಳೆ ದಿನ ಕೋಟಿ ಕೋಟಿ ಆಗೋ ತರ ಏನಾದ್ರು ಮಾಡ್ಬೇಕಣೋ. ಅದ್ಗೇನೆ ಹೇಳಿ ಅಂದ್ರೆ ಅವ್ರು ನನಗ್ ಬೇಡ ಅಂತಾನೆ ಹೇಳ್ತಾ ಇದಾರೆ. ನಿಜಾನೇ ರವಿ, ವಯಸ್ಸಾದ್ಮೇಲೆ ಕಣ್ಣಿಗೆ ಬರೋ ಪೊರೆ ಹಣ ಬಂದಾಗ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಡುತ್ತೆ. ಅದಕ್ಕೆ ಅದನ್ನ ಕುರುಡು ಕಾಂಚನ ಅಂತ ಕರೆಯೋದು. ಯೋಗ್ಯತೆಗ್ ತಕ್ಕ ಹಾಗೆ ದುಡ್ಡು ಬರುತ್ತೆ, ಅವಶ್ಯಕತೆಗ್ ತಕ್ಕ ಹಾಗೆ ಅದನ್ನ ಉಪಯೋಗಿಸ್ಕೋಬೇಕು. ಅತಿ ಆಸೆ ಗತಿ ಕೇಡು. ನಮ್ಮಿಂದ ದುಡ್ಡು ನಮ್ಗೋಸ್ಕರ ದುಡ್ಡಾಗ್ಬೇಕು, ದುಡ್ಡಿಂದ ನಾವು, ದುಡ್ಗೋಸ್ಕರನೇ ನಾವು ಅನ್ನೋರೆಲ್ಲ ಬರೀ ನೋವಲ್ಲೇ ಇರ್ತಾರೆ. ಹೆಂಡತಿ ಮನೇಲಿ ಮಹಾಲಕ್ಷ್ಮಿನ ಕುಂಟಿಸ್ಕೊಂಡು ಹಿಂಗೆಲ್ಲ ಮಾತಾಡ್ಬಾರ್ದು ಕಣೆ. ಮುಗಿಸ್ಕೊಂಡ್ಬಿಡ್ತಾಳೆ ಮಹಾಲಕ್ಷ್ಮಿ. ರೀ, ಆ ತಾಯಿ ಯಾರೊಬ್ರು ಸೊತ್ತಲ್ಲ, ಇಡೀ ಪ್ರಪಂಚಕ್ಕೆ ತಾಯಿ. ಹೊಟ್ಟೆ ತುಂಬಿರೋ ಅಕ್ಕ ಹಸ್ಕೊಂಡಿರೋ ತನ್ ತಂಗಿಗೆ ತನ್ ತಟ್ಟೆಲಿರೋ ಅನ್ನ ತಿನ್ಸಿದ್ರೆ ತಾಯಿ ಅದಳು ಖುಷಿ ಪಡ್ತಾಳ ಅಥವಾ ಬೇಜಾರ್ ಮಾಡ್ಕೋತಾಳ? ನೀವೇ ಹೇಳಿ. ಅಪರೂಪದ ಮಾಣಿಕ್ಯ, ಅನರ್ಘ್ಯ ರತ್ನ ಕಣಮ್ಮ ನೀನು. ಸಿರಿವಂತಿಕೆ ಅಂದ್ರೆ ನಿಜವಾಗ್ಲೂ ಇದು. ಸುಮ್ನೆ ಇರಪ್ಪ ನೀನು. ಇವಳು ಕೈಗೆ ದುಡ್ಡು ಕೊಟ್ರೆ ಇವಳು ದಾನ ಬೇಕಾದ್ರೂ ಮಾಡ್ಬಿಡ್ತಾಳೆ. ಬೇಕಾದ್ರೆ ಏನು, ನಾನ್ ಮಾಡೋದೇ ಅದು. ಅನಾಥಾಶ್ರಮ, ವೃದ್ಧಾಶ್ರಮ ಎಲ್ಲ ಇದೆ. ಮಾತ್ರೆ ಔಷಧಿ ಊಟ ಇಲ್ದೆ ತುಂಬಾ ಜನ ಗೋಳಾಡ್ತಾ ಇದಾರೆ. ಅವ್ರಿಗಿದನ್ನೆಲ್ಲ ಅಮ್ಮ ಅಮ್ಮ ಮಾತೆ ಜಗನ್ಮಾತೆ ಶ್ರೀ ಹರಿವಲ್ಲಭೆ ಲಕ್ಷ್ಮೀಕಾಂತೆ ಕಮಲನಯನೆ ನನ್ ಆಸೆ ಇವತ್ತು ಈಡೇರಿಸ್ತೀಯ ತಾಯಿ ನೀನು. ದಿನ ನಾನು ಮನ್ಸಲ್ಲಿ ಇಟ್ಕೊಂಡಿದ್ ನೋವನ್ನ ದೂರ ಮಾಡಿರೋ ಅರ್ಶನ ಕುಂಕುಮ ಶೋಭಿತೆ ನೀನು. ಅನ್ನಕ್ಕೂ ಆಗದೆ ಅನುಭಾಸಕ್ಕೂ ಆಗದೆ ಪಡ್ತಾ ಇದ್ದಿದ್ ಸಂತಕ್ಕೆ ನೀನಿವತ್ತು ತೆರೆ ಹಾಕ್ಬಿಟ್ಟೆ ತಾಯಿ, ತೆರೆ ಹಾಕ್ಬಿಟ್ಟೆ. ಯೋಗವಲ್ಲವೇ ತಾಯಿ, ಯೋಗವಲ್ಲವೇ ನೀನು. ತದಿಬ್ರು ಸೊಸೇಂದ್ರು ಶ್ರೀಮಂತರು, ಈ ಮಗು ಬದುಕರು. ಹಾಗೆ ಆಗ್ಲಿ ಅಪ್ಪ ದೇವ್ರೇ. ಅನ್ನೋರ್ ಮುಂದೆ ಚೆತ್ತು ನಿಲ್ಬೇಕು, ಆಡೋರ್ ಮುಂದೆ ಗೆದ್ದು ನಿಲ್ಬೇಕು, ಆಡ್ಕೊಳ್ಳೋರ್ ಮುಂದೆ ಬದುಕಿ ಬಾಳ್ಬೇಕು ಅಂತ ಆಸೆ ಪಡ್ತಿದೆ. ಅದನ್ನ ಇವತ್ತು ಈಡೇರಿಸ್ಬಿಟ್ಟಿಲ್ಲೇ ನನ್ನಮ್ಮ. ನಾಳೆನೆ ಗೊರವನಹಳ್ಳಿಗೆ ಬಂದು ನನ್ ಹಿರಿ ಸೊಸೆ ಮೀನಾ ಹೆಸರಲ್ಲಿ ನಿನಗೆ ಅರ್ಚನೆ ಮಾಡಿಸ್ತೀನಿ ತಾಯಿ, ಅರ್ಚನೆ ಮಾಡಿಸ್ತೀನಿ. ರಂಗನ ನಾಯಕಿ, ಏನು ಇದು ಟ್ವಿಸ್ಟು ಇಲ್ಲ, ಪ್ರಟ್ಟಷ್ಟು ಇಲ್ಲ. ಸುಮ್ಮನೆ ನೀವು ಇಷ್ಟು ದಿನ ನಾನು ಈ ಮಗುನ ಬೈತಾ ಇದ್ದಿದ್ದು ನೋಡು ಮನ್ಸಲ್ಲಿ ಒಂದು ಕಿಚ್ಚ ಹುಟ್ಲಿ ಅಂತ ಇದ್ದಿದ್ದು, ಅದಕ್ಕಲ್ಲಿ ಒಂದು ಛಲ ಹುಟ್ಲಿ ಅಂತ ಅವಮಾನ ಮಾಡ್ತಾ ಇದ್ದಿದ್ದು, ಸಾಹಸಿ ಆಗ್ಲಿ ಅಂತ ಇದ್ದಿದ್ದು, ಸಾಹಸಿ ಆಗ್ಲಿ ಅಂತ. ಈ ಶ್ರುತಿನ, ಈ ಗೊಂಗರಿನ ಶಿವಳು ಮುಂದೆ ನಾನು ಹೊಗಳ್ತಾ ಇದ್ದಿದ್ದು ಶಿವಳಿಗೂ ಅವ್ರ ತರನೇ ಆಗ್ಬೇಕು ಅನ್ನೋ ಹಠ ಹುಟ್ಲಿ ಅಂತ. ಎಂತೆಂತ ಟ್ರ್ಯಾಕ್ ಅನ್ನ ಬದಲಾಯಿಸುವಂತ ಟ್ರೈನ್ಗಳನ್ನೆಲ್ಲ ಓಡಿಸ್ಬಿಟ್ಟಿದ್ದೀನಿ ಕಣೆ ನಾನು. ಆದ್ರೆ ತಲೆಕೆಳಕಾಗಿ ಓಡಿಸೋ ಟ್ರೈನ್ ಮಾತ್ರ ಇವತ್ತಿನವರೆಗೂ ನೋಡಿರಲಿಲ್ಲ ಕಣೆ. ನಾನು ಓಡಿಸುವುದಿಲ್ಲ. ವಿಚಾರಿಸಿ, ನಾನು ಇವತ್ತಾಡೋ ಮಾತು, ಹೇಳೋ ಸತ್ಯ ಯಾರಿಗೂ ಅರ್ಥ ಆಗಲ್ಲ. ಆದ್ರೂ ಪರವಾಗಿಲ್ಲ, ನನಗ್ ಚಿಂತೆ ಇಲ್ಲ. ಅಮ್ಮ ಮೀನಾ ಅತ್ತೆ, ಹೆತ್ತಮ್ಮ ಅದಕ್ಕೂ ಮೀರಿದಮ್ಮ, ಹೌದಮ್ಮ, ಹೌದು. ನನಗೆ ಆಡಬಾರ್ದು ಮಾತೆಲ್ಲ ಅನ್ಬಿಟ್ಟು ಕೊಡಬಾರ್ದು ನೋವೆಲ್ಲ ಕೊಟ್ಬಿಟ್ಟು ಚಿತ್ರ ಹಿಂಸೆ ಕೊಟ್ಟ ಚಿತ್ರ ಆಗದೆ ನಾನು. ಈತ ಸರಿ ಅಂತ ನಾನು ಅಂಕೆದೆ ಇಲ್ದೆ ಅವಮಾನ ಮಾಡಿದ ಲಕ್ಕೆ ನಾನು, ಲಕ್ಕೆ. ಯಾಕತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? 1.5 ವರ್ಷದಿಂದ ನಾನು ಮನ್ಸಲ್ಲಿದ್ದು ಬೈತೀರೋ, ಇವತ್ತು ಉಗಳ್ತಾ ಇದ್ದೀನಿ ಕಣಮ್ಮ, ಉಗಳ್ತಾ ಇದ್ದೀನಿ. ತಡ್ಕೋಬೇಕು. ಅಯ್ಯೋ ನನ್ ಬುದ್ಧಿಗಿಷ್ಟು ನಿನ್ನಂತವಳ ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ದೀನಲ್ಲ. ಮಹಾಲಕ್ಷ್ಮಿ. ಅಯ್ಯೋ ದೇವ್ರೇ, ಯಾಕೆ ನನಗ್ ಮಂಕ ಬುದ್ಧಿ ಕೊಟ್ಟೆ? ಯಾಕೆ ಮಂಕ ಬುದ್ಧಿ ಕೊಟ್ಟೆ? ಶ್ರುತಿ, ಏನು ನಾವು ನೋಡ್ತಾ ಇರೋದು? ನಂಗೆಲ್ಲ ಕನಸು ಅನಿಸ್ತಾ ಇದೆ ರವಿ. ಅಮ್ಮ ಶಾಂತಮ್ಮ, ಏನಮ್ಮ ಇದು? ಇಷ್ಟ ದಿನ ಒಂಥರ ಇದ್ದೆ, ಇವಾಗೇ ಒಂಥರ ಇದ್ಯಾ? ಕಾರ್ನ ಹೇಳಿದ್ನಲ್ಲಪ್ಪ ರವಿ,
ನಾನಿಷ್ಟೆಲ್ಲ ಬೈದಿದ್ದೆ ಇವಳು ಉದ್ಧಾರ ಆಗ್ಲಿ ಅಂತ. ಹಿರಣ್ಯಕಶ್ಯಪು ಬೈದಿದ್ದು ನರಸಿಂಹಸ್ವಾಮಿ ಬರ್ಲಿ ಅಂತ, ಕನಕದಾಸರು ಕಟ್ಟಾಕಿದ್ದು ಕೃಷ್ಣಸ್ವಾಮಿ ಕಷ್ಟ ಕೊಡ್ಲಿ ಅಂತಾರಲ್ಲ ಹಾಗೆ. ಬೇಕಾದ್ರೆ ಕಸ್ತೂರಿನ ಕೇಳಿ, ಎಷ್ಟು ದಿನ ನಾನು ಅವಳ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ, ದೇವ್ರೇ ನೀನ ಉದ್ಧಾರ ಆಗಿ ಅಂತ ಎಷ್ಟು ಕಣ್ಣೀರ್ ಹಾಕಿದೀನಿ ಗೊತ್ತಾ. ನಿಮಗಿದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಬಿಡಿ. ನಾನೇನು ಅಷ್ಟೆ, ಎಲ್ರೂ ರೆಡಿಯಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ಬಿಡೋಣ. ಮಮ್ಮಿನ ಅತ್ತೆ ಜ್ಯೂಸ್ ಮಾಡ್ಕೊಂಬರ್ಲಾ, ಕುಡಿತೀಯಮ್ಮ? ಮಾಡ್ಕೊಂಬರ್ಲಿಲ್ಲಮ್ಮ. ಬೇಡ ಅತ್ತೆ. ಅಯ್ಯೋ ನೀನ್ ಬೇಡ ಅಂದ್ರೆ ಬಿಟ್ಬಿಟ್ಟೆ ನಾನು. ಅಮ್ಮ ನಾನು ಆಪಲ್ ಮಿಲ್ಕ್ ಶೇಕ್ ಬೇಕಾ, ಮಿಲ್ಕ್ ಹಾಕಿರೋ ಆರೆಂಜ್ ಶೇಕ್ ಬೇಕಾ, ಯಾವ್ದು ಬೇಕು ಹೇಳಮ್ಮ? ಅಯ್ಯೋ ಅಯ್ಯೋ ಯಾರು ಹಿಡ್ಕೋಬೇಕಪ್ಪ, ನಂಗೆ ತಲೆ ತುತ್ಕೊಂಡ್ ಬರ್ತಾ ಇದೆ ಕಣ, ತುತ್ಕೊಂಡ್ ಬರ್ತಾ ಇದೆ. ಅಪ್ಪಯ್ಯ ಒಬ್ರನ್ನೊಬ್ರು ಹಿಡ್ಕೋಬೇಕಪ್ಪಯ್ಯ. ಎಲ್ರ ಪರಿಸ್ಥಿತಿನೂ ಚಿಂತಾಜನಕವಾಗಿದೆ. ಸೂರ್ಯ, ನಿಮ್ಮಪ್ಪನ ಹೀಗೆ ಹಿಡ್ಕೊಳಪ್ಪ. ನಾನು ಹೋಗಿ ಮೀನಂಗೋ ನಿಮ್ಮಪ್ಪಂಗೋ ಇಬ್ಬರಿಗೂ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ನೀನಾ ಅಮ್ಮ ಅತ್ತೆ? ಏನೇ ಅತ್ತೆ, ನನ್ಗೂ ಸ್ವಲ್ಪ ಬಾಯಾರಿಕೆ ಆಗ್ತಿದೆ, ಒಂದ್ ಸ್ವಲ್ಪ ಜ್ಯೂಸ್ ನನ್ಗೂ ತರ್ತೀರಾ? ಸರಿ. ಗುಂಗ್ರಿ ಬಾರೇಲಿ. ನಾನತ್ತೆ? ಹಾ ನೀನಂದೆ, ಈ ಮನೇಲಿ ಯಾರು ಗುಂಗ್ರಿ ಇದ್ದಾರೆ? ನಿನ್ನೆ ಹೇಳಿದ್ದು ಬಾಯ್ಲಿ. ಬಂದೆ. ನಾನು ನಿನಗೆ ಜ್ಯೂಸ್ ಮಾಡ್ಕೊಂಡು ಬರ್ಬೇಕಾ? ಹೋಗಿ ನನಗೂ ನೀನಿಗೊಂದೆರಡು, ನಿನ್ ಮಾವಂಗೊಂದ್ 3, ಸೂರಿಂಗೊಂದ್ 4, ರವಿಗೊಂದ್ 5, ಶ್ರುತಿಗೊಂದಾರು ಜ್ಯೂಸ್ನ ನೀರೇ ಮಾಡ್ಕೊಂಡ್ ಬಾ. ನಾನು ಅತ್ತೆ ನನಗೆ ಹೇಳ್ತಿದ್ದೀರಾ ಜ್ಯೂಸ್ ಮಾಡ್ಕೊಂಡ್ ಬರಕ್ಕೆ? ನಿನಗೆ ಹೇಳ್ತಿರೋದು ಯಾಕೆ? ನಿನ್ ಕಿವಿಗೆ ಅಯ್ಯು ಬಿದ್ದೋಗಿದ್ದೇನೆ. ಕರ್ದು ಇಷ್ಟ ಹತ್ರದಿಂದ ಹೇಳ್ತಿದ್ದೀನಿ, ನನಗೆ ಹೇಳ್ತಿದ್ದೀರಿ ಅತ್ತೆ ಅಂತೀಯ? ಅಯ್ಯತ್ತೆ, ಇಷ್ಟು ದಿನ ಎಲ್ರಿಗೂ ಮೀನವರೇ ತಾನೇ ಸೇವೆ ಮಾಡ್ತಾ ಇದ್ದಿದ್ದು. ಬೇಸಿಗೆ ಆದ್ಮೇಲೆ ಚಳಿನೂ ಬರ್ಬೇಕು, ಮಳೆನೂ ಬರ್ಬೇಕು, ಯಾವಾಗ್ಲೂ ಒಂದೇ ತರ ಇರಕ್ಕಾಗುತ್ತಾ? ಹೋಗೆ ಸುಮ್ನೆ. ಅಯ್ಯೋ, ಇಷ್ಟು ದಿನ ಎಲ್ಲ ಚೆನ್ನಾಗೇ ಇತ್ತು, ಈಗ ಏನೇನು ಆಗ್ತಿದ್ಯಲ್ಲ. ಈ ಅತ್ತೆ ಇನ್ನು ನನ್ನನ್ನ ಹೇಗೆ ಆಡಿಸ್ತಾರೋ. ಏನೇ ಗುಂಗ್ರಿ ಮೈಂಡ್ ವಯಸ್ಸು? ನೀನು ಮೂಗನ ಹಾಗೆ ಮೂಸಂಬಿ ತರ ಹಿಂಡು ಬಿಡ್ತೀನಿ, ಹಿಡಿಂಬಿ. ಹೋಗೆ ನೋಡ್ತಾಳೆ ನಿಂತ್ಕೊಂಡು ಗುಂಗ್ರಿ. ಅಯ್ಯೋ ನಿನಗೆ ಬೆವರ್ತಾ ಇರ್ಬೇಕು, ಫ್ಯಾನ್ ಹಾಕಿದ್ರೆ ದೇವ್ರ ದೀಪ ಆರೋಗ್ಬಿಡುತ್ತೆ. ನನ್ ಸೆರಗಲ್ಲೇ ಬಿಸ್ತೀನಿ ರಮ್ಮ. ಏನು ನೀನು ಹೆಂಡತಿನ ಬಿಟ್ಟು ಒಂದ್ ಅರ್ಧ ಗಂಟೆ ಇರಲ್ವಾ? ಮ್ಯಾಗ್ನೆಟ್ ತರ ಅನ್ಕೊಂಡೇ ಇರ್ತಿಲ್ಲ. ನೀನ್ ಬಾ ನನ್ ಬಂಗಾರ ಬಮ್ಮ. ನಿನ್ಗೆ ಗಾಳಿ ಬಿಸ್ಲಾ? ಅಯ್ಯೋ ಬೇಡ ಅತ್ತೆ. ಬೇಡ ಹೋಗ್ಲೇ ಬಿಡಮ್ಮ. ಏನು ಅಂದ್ರೆ ಏನಾಯ್ತು ಅಂತೆ? ನಾನು ಬಂಗಾರದಂತ ಸೊಸೆಂದಿರ್ನ ಸೆಲೆಕ್ಟ್ ಮಾಡ್ದೆ, ಆದ್ರೆ ನೀವು ಬಂಗಾರನೇ ಸೆಲೆಕ್ಟ್ ಮಾಡ್ಬಿಟ್ಟಿದ್ದೀರಲ್ರಿ. ನಿಮ್ ಸೆಲೆಕ್ಷನ್ ಭಾಗ್ಯಲಕ್ಷ್ಮಿಗಿಂತ ಸೂಪರು. ಅಯ್ಯೋ ನೀನ್ ಬೆವರ್ತಿದ್ಯಾ ಕಣಮ್ಮ. ನೀನ್ ಬೇಡ ಅಂದ್ರೂ ನನ್ ಗಾಳಿ ಬೀಸ್ತಿರೋ ಕಸ. ಏನ್ ಪರ್ಫಾರ್ಮರ್ ಹೆಂಗ್ಸು. ಯಪ್ಪ ಹೀಗೆಲ್ಲ ನಾಟಕ ಮಾಡೋರ್ನ ನನ್ ಸರ್ವಿಸ್ ಅಲ್ಲೇ ನೋಡಿಲ್ಲ. ನಾನ್ ಸೋಜಿ ಅಂದ್ರೆ ಅವ್ರು ತಬ್ಬಣ, ನಾನು ಹತ್ತಿ ಅಂದ್ರೆ ಇವ್ರ ಕಬ್ಬಣ. 5 ನಿಮಿಷದಲ್ಲಿ 5 ಸಿನಿಮಾ ತೋರ್ಸ್ಬಿಟ್ರಲ್ಲಪ್ಪ ದೇವ್ರೆ. ಅಯ್ಯೋ ಇನ್ನು ದುಡ್ಡೇ ಬಂದಿಲ್ಲ ನನಗೆ. ಈ ಗತಿ, ಇನ್ನು ದುಡ್ಡು ಬಂದ್ಬಿಟ್ರೆ ಹೇಗಪ್ಪ? ನನ್ ಕತೆ ಏನು? ಆ ಮೀನಂಗೆ ನಾನ್ ಜ್ಯೂಸ್ ಮಾಡ್ಕೊಡ್ಬೇಕಾ? ಏ ಗುಂಗ್ರಿ, ಜ್ಯೂಸ್ ಮಾಡ್ಕೊಂಡ್ ಬರಕ್ಕೆ ಎಷ್ಟೊತ್ತೆ? ಮಾಡ್ತಿದೀನಿ ಅತ್ತೆ. ನೀನವ್ರೆ, ನಾಳೆ ನಾನೇ ನಿಮಗ್ ಮೇಕಪ್ ಮಾಡ್ತೀನಿ, ಓಕೆನಾ? ಅಯ್ಯೋ ಯಾಕಮ್ಮ? ತಪ್ಪಲ್ ಬಿದ್ದು ಕೂತ್ಕೊಂಡಿರೋ ಗುಂಗ್ರಿ ಇದ್ದಾಳಲ್ಲ, ಅವಳೇ ಮಾಡ್ತಾಳ್ ಬಿಡು. ಬ್ಯಾಡ, ನಮ್ ಎಂಡ್ರಿಗೆ ಆಕೆ ಮೇಕಪ್ ಮಾಡೋದು ಬ್ಯಾಡ. ಯಾಕೋ? ಮೇಕಪ್ ಮಾಡ್ತೀನಿ ಅಂತ ಬಿಡು, ಕಣ್ ಕಪ್ ಎಲ್ಲ ಮಕ್ಕ ಬರೆದ್ಬಿಡ್ತಾರೆ ಗುಂಗುರಿ. ಹೊಟ್ಟೆ ಉರಿ ಅದಕ್ಕೆ ಬ್ಯಾಡ. ಹಾಗೇನಾದ್ರು ಕಪ್ಪು ಬರೆದು ಬಿಟ್ರೆ ಚಿಪ್ಪು ಕೊಟ್ಟು ಕಳ್ಸ್ಬಿಡಲ್ಲ ಅವಳನ್ನ. ನಿನ್ನ ಮನೋಜನ್ ಕತೆ ಏನ ಮೇಲೆ? ಅವನು ನನ್ನ ಮಗ. ಅವನು ಹೆಂಡತಿ ಸೆರಗಿಟ್ಕೊಂಡ್ ಬದುಕ ಕಲ್ತವನಲ್ಲ, ತಾಯಿ ಸೆರಗಿಟ್ಕೊಂಡ್ ಬದುಕ ಕಲ್ತವನು. ಅದಕ್ಕೆ ಈ ಲಕ್ಷಣ ಅವಲಕ್ಷಣ. ಮೇಕಪ್ ಅವರೇ ಮಾಡ್ಲಿ, ಕಾಸ್ಟ್ಯೂಮ್ ನೀನ್ ಸೆಲೆಕ್ಟ್ ಮಾಡು ಶ್ರುತಿ. ನಾಳೆ ಎಲ್ರಿಗೂ ನಮ್ ಹೋಟ್ಲಲ್ಲೇ ಪಾರ್ಟಿ ಇಟ್ಕೊಂತೀನಿ. ಬಂದ್ಬಿಡು. ಬಂದಿರೋ ದುಡ್ಡದೆಲ್ಲ ಆ ದೊಡ್ಡ ಹೋಟ್ಲ್ ಓನರ್ ಎದೆ ಮೇಲೆ ಸುದ್ದಿ ಬರ್ಬೇಕಾ? ಅಮ್ಮ, ಪಾರ್ಟಿ ನನ್ ದುಡ್ಡಲ್ಲೇ ಕೊಡಿಸ್ತೀನಿ. ಅಯ್ಯೋ ಯಾಕೆಲ್ರು ಇಷ್ಟೊಂದು ಆಸೆ ಪಡ್ತಿದ್ದೀರಾ? ಆ ದುಡ್ಡನ್ನೆಲ್ಲ ಅದನ್ನೆಲ್ಲ ದಾನ ಮಾಡ್ತೀವಿ ಅಂತ ಮಾತ್ರ ಹೇಳ್ಬಿಡಮ್ಮ. 16 ಕೈ
ಎಂಟು ಬಾಯಿ ಬಾಯ್ ಬಾಯ್ ಬಿಟ್ಕೊಂಡ್ ಕಾಯ್ತಾ ಇದೆ ಈ ಮನೆಯಲ್ಲಿ. ನೀನು ಉದ್ಧಾರ ಆಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡಮ್ಮ. ಯಾಕೋ ಯಾಕೋ ನಗುದು? ನಗು ನಗುತ್ತಾ ನಲಿ ಎಲ್ಲ ದೇವನ ಕಲೆಯಂದೇ ನೀ ತಿಳಿ ಅದರಿಂದ ನೀ ಕಲಿ ನಗು ನಗುತ್ತಾ ನಲಿ. ಆಯ್ತಾಯ್ತು ಬಿಡು. ಅಯ್ಯೋ ಒಂದ್ ಜ್ಯೂಸ್ ಮಾಡ್ಕೊಬರಕ್ಕೆ ಎಷ್ಟೊತ್ತೆ? ಬಂದೈತೆ. ನನ್ಗಿದೆಲ್ಲ ಬರಲ್ಲ. ಸುಮ್ನೆ ಹಿಂಸೆ ಮಾಡ್ತಿದಾರೆ ನನ್ನ ಇವ್ರು. ಏಯ್ ಏನೇ ಆಯ್ತು? ಬಂದೈತೆ 2 ನಿಮಿಷ. ಅಯ್ಯೋ ಕಣ್ಣೊಳಗ್ ಬರ ಹೊಟ್ಟೋಯ್ತು. ನೀನು ನನ್ ಕೈಲಿ ಸೇವೆ ಮಾಡಿಸ್ಕೊತ್ಯಾ? ಏನಿರಿ ಎಲ್ರಿಗೂ ಒಂದ್ ಗತಿ ಕಾಣಿಸ್ತೀನಿ. ಒಂದು ಗುಟ್ಕು ಕುಡಿಯೋ ಆಗಿಲ್ಲ. ಹಾಗ ಮಾಡ್ತೀನಿ, ಹೊಟ್ಟೆ ಉರ್ಸ್ಬಿಡ್ತೀನಿ. ನನ್ ಕೈಲೇ ಕೆಲ್ಸ ಮಾಡಿಸ್ಬಿಡ್ತೀನಿ. ನೀನಾ ಗಂಡ ಬರ್ಲಿ ಅಂತ ಕಾಯ್ಕೊಂಡು ಊಟನೇ ಮಾಡ್ಲಿಲ್ಲ ಕಣಮ್ಮ ನೀನು. ನಾನೇ ನನ್ ಕೈಯಾರ ನಿನಗ್ ತಿನ್ನಿಸ್ಲಾ? ನೀವ ಅತ್ತೆ? ಬೇಡ ಅತ್ತೆ. ಯಾಕಮ್ಮ ನನ್ ಕೈಯಲ್ಲಿ ತಿನ್ನಲ್ವಾ ನೀನು? ಯಾಕೆ ಇಷ್ಟೊತ್ತು? ನಾನು ಮಿಕ್ಸಿಗೆ ಹಾಕ್ಬೋದು ಅತ್ತೆ, ಆದ್ರೆ ರುಬ್ಬೋದು ಅದೇ ತಾನೆ. ತಗೊಳ್ಳಿ ಮೀನವ್ರೆ. ರೋಹಿಣಿಯವ್ರೆ ಯಾಕೆ ಇಷ್ಟೊಂದು ಬೇವ್ತಿದ್ದೀರಾ? ಅಬ್ಬಾ ತಪ್ಪಿಸ್ಕೊಳ್ಳೋದಕ್ಕೆ ಒಳ್ಳೆ ಚಾನ್ಸು. ಅಯ್ಯೋ ತುಂಬಾ ಸುಸ್ತು ಆಯಾಸ ಆಗ್ತಿದೆ ಮೀನವ್ರೆ. ಕೈ ಕಣ್ಣೆಲ್ಲ ನಡುಗ್ತಾ ಇದೆ. ಹಾಗಾದ್ರೆ ಈ ಜ್ಯೂಸ್ನ ನೀವೇ ಕುಡೀರಿ. ಸಕ್ಕರೆ ಎಲ್ಲ ಉಪ್ಪಾಗಿ ಕುಡಿಸ್ತೀನಿ. ಚೆನ್ನಾಗಿ ಕುಡೀರಿ. ಜ್ಯೂಸ್ ಬೇಕಲ್ವಾ ನಿಮ್ಗೆ? ನೀನಾ ಏನತ್ತೆ ಈ ಸೂಟ್ಕೇಸ್ ಹಾಕಿದಮ್ಮ? ಯಾಕತ್ತೆ? ದೊಡ್ಡರಕ್ಕೆ ನೀನಾ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನನಗೆ ಅಂತಲ್ಲ ಈ ಮನೆಗೆ ಅಂತಾನೆ ದುಡ್ಡು ತರ್ತಾಳೆ. ಎಲ್ಲ ನಡೀತಾರೆ, ಹೊರಡೋಣ. ಫುಲ್ ರೆಡಿ. ಹೋಯ್ತಾರದೆ ದುಡ್ಡು ತರ್ತಾರದಯ್ಯ.